ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। नारायणं नमस्कृत्य नरं चैव नरोत्तमम् देवीं सरस्वतीं व्यासं ततो जयमुदीरयेत्। नष्टप्रायेषु भद्रेषु संभागतसेवया भगवती उत्तमश्लोके भवती नैष्टिकी। कृष्णाय वासुदेवाय देवकी नंदनाय च नंदगोपकुमाराय गोविन्दाय नमो नमः। ॐ ज्ञानतिमिरन्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। मूकं करोति वाचालं पङ्गुं लङ्घयते गिरिं यत्कृपातमहं वन्दे परमानन्दमाधवं श्रीगुरुदीनतार। चित्तदर्पणमार्चनं भवमहादावाग्निर्वापणम् श्रेयः कैरवचन्द्रिका वितरणं विद्यावधूजीवनम् आनन्दाम्बुधिवर्धनं प्रतिपदं पूर्णामृतस्वादनं सर्वात्मस्नपनं परं विजयते श्रीकृष्णसङ्कीर्तनं। नामकारी बहुधा निज सर्वशक्ति तत्रार्पित नियमित स्मरणेन कालः एतादृशी तव कृपा भगवन्ममापि दुर्दैवं ईदृशं विहाजने नानुरागः तृणादपि सुनिचेनातरोरपि साहिष्णुना अमान्येन मानदेन कीर्तनीय सदा हरि। न धनं न जनं न सुन्दरीं कवितं वा जगदीश कामहे। मम जन्मनि जन्मनीश्वरे भवतात् भक्तिरहेतुकी त्वयि। हे नन्दतनुजा किङ्करं पतितं मां विषमे भवाम्बुधो कृपया तव पादपङ्कज स्थितधूळि सदृशं विचिन्तये। नयनं गलद्श्रुधारया वदनं गद्गदहृदया गिरा पुलकैर्निचित्तं वपुः तव नाम ग्रहणे भविष्यति।
युगायितं निमेषेन चक्षुषा प्रावृषायितं शून्यायितं जगत्सर्वं गोविन्दविरहेण मे आश्लिष्य वा पादरतां पिनस्तु माम् अदर्शनान्मर्महतां करोतु वा यथा तथा वा विददातु लम्पटो मत्प्राणनाथस्तु सहीवनापरः मत्प्राणनाथस्तु सहीवनापरः. ಹರೇ ಕೃಷ್ಣ. ಎಲ್ಲ ಭಕ್ತರಿಗೆ ಸ್ವಾಗತ. ಇಂದಿನ ವಿಷಯ ಶ್ರೀಮದ್ ಭಾಗವತ 2ನೇ ಸ್ಕಂಧ 3ನೇ ಅಧ್ಯಾಯ ಶ್ಲೋಕ ಸಂಖ್ಯಾ 8. ಧರ್ಮಾರ್ಥ ಉತ್ತಮ ಶ್ಲೋಕಂ ತಂತು ತನ್ವನ್ ಪಿತೃನ್ ಯಜೇತ್ ರಕ್ಷಾ ಕಾಮಃ ಪುಣ್ಯ ಜನಾನ್ ಓಜಸ್ ಕಾಮೋ ಮರುದ್ ಗಣಾನ್. ಶಬ್ದಾರ್ಥ. ಧರ್ಮ ಅರ್ಥ ಫಾರ್ ಸ್ಪಿರಿಚುವಲ್ ಅಡ್ವಾನ್ಸ್ಮೆಂಟ್. ಉತ್ತಮ ಶ್ಲೋಕಂ ದಿ ಸುಪ್ರೀಂ ಲಾರ್ಡ್ ಆರ್ ಪರ್ಸನ್ಸ್ ಅಟ್ಯಾಚ್ ಟು ದಿ ಸುಪ್ರೀಂ ಲಾರ್ಡ್. ತಂತು ಫಾರ್ ಆಫ್ಸ್ಪ್ರಿಂಗ್. ತನ್ವನ್ and for their protection. Pitrin, the residents of Pitraloka. Yajet, must worship. Raksha, Kamaha, one who desires protection. Punya, Janan, pious persons. Oja, Kamaha, one who desires strength, should worship. Marut, Ganan, the demigods. ಅನುವಾದ ಮತ್ತು ಭಾವಾರ್ಥ ಶ್ರೀಲಾ ಪ್ರಭುಪಾದ ಅವರಿಂದ. ಜಯ ಶ್ರೀ ಪ್ರಭುಪಾದ. One should worship Lord Vishnu or his devotee for spiritual advancement in knowledge and for protection of heredity and advancement of a dynasty. One should worship the various demigods. ಶ್ರೀಮದ್ ಭಾಗವತ ಕೇಳಿರೇನ? ಭಾಗವತ ಇದು ಭಗವದ್ಗೀತಾ. ಇದು ಭಗವದ್ಗೀತಾ ಕೇಳಿರಿ. ಭಗವದ್ಗೀತಾ ಮತ್ತು ಇನ್ನೊಂದು ಇದು ಭಾಗವತ. ಭಾಗವತ ಗ್ರಂಥ ಇದು. ಇದಕ್ಕೆ ಏನು ವ್ಯತ್ಯಾಸ? ಇದು ಸ್ವತಃ ಕೃಷ್ಣ ಹೇಳಿದ್ದ ಭಗವದ್ಗೀತಾ. ಇದು ಭಾಗವತ ಕೃಷ್ಣನ ಬಗ್ಗೆ ಹೇಳಿದ್ದು. ಇನ್ನು ಇವೆಲ್ಲ ಹಿಂದಿನ ಶ್ಲೋಕದಲ್ಲಿ ಶುಕಮುನಿ, ಅಲ್ಲಿ ಹಿಂದೆ ಚಿತ್ರದ ಕಾಣ್ತದೆ ನೋಡ್ರಲ್ಲ, ಶುಕಮುನಿ ಮತ್ತು ಪರೀಕ್ಷಿತ್ ಕೂತಾನಲ್ಲಿ ಹಿಂದೆ ಇಲ್ಲಿ ಈ ಚಿತ್ರದಾಗ. ಪರೀಕ್ಷಿತ್ ಯಾರ? ಅರ್ಜುನನ ಮೊಮ್ಮಗ. ಅರ್ಜುನ್ ಹೆಸರು ಕೇಳಿರಲಿಲ್ಲ? ಪಾಂಡವರು 5 ಜನ ಪಾಂಡವರು. ಅರ್ಜುನನ ಮೊಮ್ಮಗ ಪರೀಕ್ಷಿತ. 7 ದಿವಸದಲ್ಲಿ ಮೃತ್ಯು ಬರುವುದಿತ್ತು ಅವನಿಗೆ. ಆವಾಗ ಶುಕಮುನಿ ಬಂದು ಎಲ್ಲ ಭಾಗವತ ಹೇಳಿಕೊಡ್ತಾರೆ ಅವನಿಗೆ. ಈಗ ಅದೇ ಹೇಳಿದ್ದ ಚರ್ಚೆ ನಡೆದದ. ಈಗ ಅವ್ರು ಹೇಳ್ತಾ ಇದ್ದಾರೆ, ಬೇರೆ ಬೇರೆ ಮನುಷ್ಯನ ಇಚ್ಛಾ ಪೂರ್ಣ ಮಾಡ್ಲಿಕ್ಕೆ ಇಚ್ಛಾ ಇರ್ತಾವಲ್ಲ, ಹಂಗಾಗಬೇಕು, ಇದು ಬೇಕು, ಅದು ಬೇಕು, ಯಾವ ದೇವಿ ದೇವತಾಗ ಉಪಾಸನೆ ಮಾಡಬೇಕಂತ ಹೇಳಿ ಈ ಹಿಂದಿನ ಶ್ಲೋಕದಲ್ಲೆಲ್ಲ ಚರ್ಚೆ ಮಾಡ್ಯಾರ. ಆದ್ರೆ ಬುದ್ಧಿವಂತರು ಗೀತೆಯಲ್ಲಿ ಕೃಷ್ಣ ಹೇಳ್ತಾನ, ಇವು ಯಾವ ಅಪೇಕ್ಷೆ ಮಾಡೋದಿಲ್ಲ. ಯಾಕಂದ್ರೆ ಏನು ಬಂದರೂ ಶಾಶ್ವತ, ಏನು ಬಂದರೂ ಶಾಶ್ವತ, ಎಲ್ಲ ಟೆಂಪ್ರರಿ, ಬರ್ತದ ಹೋಗ್ಬಿಡ್ತದೆ. ಇದಕ್ಕೆ ಯಾರೂ ತಲೆ ಭಾಳ ಕೆಡಿಸ್ಕೋಬಾರ್ದು. ಅದೇ ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ. ಕಡಿಮೆ ಬುದ್ಧಿ ಇದ್ದವರು ಇವೆಲ್ಲ ಆಸೆ ಮಾಡ್ತಾರೆ. ಆ ಇಚ್ಛಾ ಪೂರ್ಣ ಆಗಲಿ, ಈ ಇಚ್ಛಾ ಪೂರ್ಣ ಆಗಲಿ, ಆಗ್ತದೆ. ಆರೇನು ಫೈನಲಿ ಟೆಂಪ್ರರಿ ಮುಗಿದ. ಈ ಹಿಂದಿನ ಜನ್ಮದಾಗ ನಾವೇನೋ ದೊಡ್ಡ ರಾಜ ಆಗಿದ್ರೆ ಏನು ಉಪಯೋಗ ಇದೆ? ಈಗ ಹಿಂದಿನ ಜನ್ಮದಾಗ ರಾಜ ಇದ್ವಿ ಅಂತಂದು ಏನು ಉಪಯೋಗ ಬೀಳ್ತದ? ಇಲ್ಲಲ್ಲ, ಆಗ ಹೋಗ್ತದ. ಈಗೂ ಬರ್ತದೆ, ಸಬ್ಡ್ಯೂಸ್ ಇರ್ತದೆ, ಹೋಗ್ಬಿಡ್ತದೆ.
ಗೀತೆಯಲ್ಲಿ ಕೃಷ್ಣ ಹೇಳ್ತಾನ, ಜೀವನದಲ್ಲಿ ಬರೋ ಸುಖ ದುಃಖ ಏನೇನು ಬರ್ಲಿಕ್ಕತ್ತವಲ್ಲ, ಸುಖ ಬರ್ತದೆ, ಸ್ವಲ್ಪ ದುಃಖ ಬರ್ತದೆ. ನಾವು ಹಿಂದೆ ಮಾಡಿದ್ದ ಕರ್ಮದ ಫಲ ಅವು. ಹಿಂದೆ ಏನೇನು ಮಾಡೀವಿ ಗೊತ್ತಿಲ್ಲ, ಅದರದ್ದು ರಿಸಲ್ಟ್ ಬರ್ತಿರ್ತದೆ. ಕರ್ಮದಲ್ಲಿ ಒಂದು ಪ್ರಾರಬ್ಧ ಕರ್ಮ ಅಂತದ. ಈಗೇನು ಅನುಭವಿಸ್ಲಿಕ್ಕತ್ತೀವಿ ಸದ್ಯ, ಇದು ಪ್ರಾರಬ್ಧ ಕರ್ಮ. ಇದು ಇನ್ನೂ ಭಾಳ ಅವ ಬೇರೆ, ಸಂಚಿತ್ತ ಕರ್ಮ ಅಂತಾರೆ ಅದಕ್ಕೆ. ಅದು ಒಂದು ಸ್ಟಾಕ್ ಇದ್ದಂಗೆ, ಸ್ಟಾಕ್ ಪೈಲ್. ಇದು ಒಂದು ಸೆಟ್ ಅನುಭವಿಸ್ಲಿಕ್ಕತ್ತೀವಿ, ಇನ್ನೂ ಭಾಳ ಅವ ಅಲ್ಲಿ. ಈಗ ಮತ್ತೆ ಅವನು ಅನುಭವಿಸ್ಲಿಕ್ಕೆ ಮತ್ತೆ ಹುಟ್ಟು ಬರಬೇಕು. ಮತ್ತು ಈಗೇನು ಮಾಡ್ತೀವಿ, ಕ್ರಿಯಾಮಾಣ ಅಂತಾರೆ. ಈಗ ಒಂದು ಸ್ವಲ್ಪ ಸ್ವತಂತ್ರತೆ ಅದಲ್ಲ, ಪಾಪ ಮಾಡೋದು ಪುಣ್ಯ ಮಾಡೋದು ಎರಡೂ ಮಾಡ್ಬೋದು. ಈಗ ಮಾಡಿದ್ದು ಮತ್ತೆ ಎಂಟ್ರಿ ಒಳಗೆ ಹೋಗ್ತೈತಲ್ಲ, ಮತ್ತೆ ಅನುಭವಿಸ್ಲಿಕ್ಕೆ ಮತ್ತೆ ಹುಟ್ಟು ಬರಬೇಕು. ಮತ್ತು ಅದು ಮನುಷ್ಯ ಜನ್ಮ ಬರ್ತದೆ ಅನ್ನೋದು ಖಾತ್ರಿ ಇಲ್ಲ. ಅದಕ್ಕೆ ಈಗ ದಾರಿ ಏನು ಹಂಗಾರಿ, ಇವಕ್ಕೆ ದಾರಿ ಬೇಕಲ್ಲ. ಹಿಂಗೆ ಅನುಭವಿಸ್ಕೊತ ಹೋಗೋಣ, ಮತ್ತೆ ಸಾಯೋದು, ಮತ್ತೆ ಹುಟ್ಟು ಬರೋದು, ಮತ್ತೆ ಸಾಯೋದು, ಮತ್ತೆ ಹುಟ್ಟು ಬರೋದು. ಕೆಲವು ಸರಿ ಒಂದು ಚಲೋ ಜನ್ಮ ಸಿಗ್ಬೋದು, ಇನ್ನೊಂದು ಕೆಟ್ಟ ಜನ್ಮ ಸಿಗ್ಬೋದು. ಹಿಂಗೆ ಅನುಭವಿಸ್ಕೊತ ಹೋಗೋದಾ ದಾರಿ ಅದ. ಆ ದಾರಿ ಏನು? ಯಾರು ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗ್ತಾರ, ಎಲ್ಲ ಥರದ ಪಾಪದಿಂದ ಮುಕ್ತರಾಗಿಬಿಡ್ತಾರೆ. ಒಮ್ಮಿಗ್ಲೇ ಆಗೋದಿಲ್ಲ, ಕ್ರಮೇಣಾಗೆಲ್ಲ. ಅದು ಒಂದು ಶ್ಲೋಕದಲ್ಲಿ ಹೇಳ್ತಾರೆ ಅದನ್ನು. ಬ್ರಹ್ಮ ಸಂಹಿತ ಅಂಥೇಳಿ ಬ್ರಹ್ಮದೇವರು ರಚನೆ ಮಾಡಿದ್ದದು. ಯಸ್ತ್ವ ಇಂದ್ರ ಗೋಪಂ ಅಥವೇಂದ್ರಂ ಮಹೋಸ್ವಕರ್ಮ ಬಂಧಾನುರೂಪ ಫಲಭಾಜನಂ ಮಾತನೋತಿ ಕರ್ಮಾಣಿ ನಿರ್ದಹತಿ ಕಿಂತು ಚ ಭಕ್ತಿಭಾಜಾಂ ಗೋವಿಂದಂ ಆದಿಪುರುಷಂ ತಮಹಂ ಭಜಾಮಿ. ಅವ್ರವ್ರ ಕರ್ಮ ಮಾಡಿದ್ದ ಪ್ರಕಾರ ದೇವರು ಅವ್ರಿಗೆ ಫಲ ಕೊಡ್ತಾನೆ. ಈಗ ಸುಪ್ರೀಂ ಕೋರ್ಟ್ನಲ್ಲಿ ಜಡ್ಜ್ ಕೂತಿರ್ತಾರಲ್ಲ, ಕೇಳಿಲ್ಲ? ಜಡ್ಜ್ ಕೋರ್ಟ್ನಲ್ಲಿ ಜಡ್ಜ್ ಕೂತಿರ್ತಾರೆ. ಈಗ ಅಲ್ಲಿ ಒಬ್ಬನಿಗೆ 500 ರೂಪಾಯಿ ದಂಡ ಬರದ, ರಾಂಗ್ ಸೈಡ್ ಪಾರ್ಕಿಂಗ್ ಮಾಡಿದ್ರೆ ಎಷ್ಟು ದಂಡ ಕೊಟ್ರೆ? 500 ರೂಪಾಯಿ ದಂಡ ಕೊಟ್ಟು. ಇನ್ನೊಂದು ಕೇಸ್ ಬಂತು, ಫಾಂಸಿ ಶಿಕ್ಷೆ ಅಂದ್ಬಿಟ್ರು. ಯಾರು ಕೂತ್ಕೊಂಡು ಕೇಳೋರು ಏನು ಅನ್ನಿಸ್ತದ? ಏನು ರೀ ಜಡ್ಜ್ ಭಾಳ ಪಕ್ಷಪಾತ ಮಾಡಾಕ್ತಾರೆ, ಅನ್ಯಾಯ ಇದು. ಒಬ್ಬಂಗೆ 500 ರೂಪಾಯಿ ಕೊಟ್ಟರೆ ಇನ್ನೊಬ್ಬವಂಗೆ ಫಾಂಸಿ ಶಿಕ್ಷೆ ಕೊಟ್ಟುಬಿಟ್ರು. ಅವ್ರ ಜಡ್ಜನ್ನು ಪಕ್ಷಪಾತ ಮಾಡತ್ತಾರಂಗ ಇಲ್ಲ. ಅವ್ರವ್ರು ಏನು ಮಾಡ್ಯಾರ, ಕೇಸ್ ಹಂಗೆ ಬರ್ತಾವ ಅವ್ರ ಮುಂದೆ. ಅವ್ರು ಬಂದಿದ್ದ ಪ್ರಕಾರ ಅವರಿಗೆ ಅವ್ರವ್ರ ಕರ್ಮದ ಪ್ರಕಾರ ಮಾಡಿದ್ದ ಕರ್ಮ ಕೊಟ್ಬಿಡ್ತಾರೆ. ಹಂಗೆ ದೇವರು ನಾವೇನು ಮಾಡೀವಿ ಅದನ್ನೆಲ್ಲ ಬರುವುದೇ ನಮಗೆ. ಕನ್ನಡದಲ್ಲಿ ಹೇಳ್ತಾರಲ್ಲ, ನೀವು ಮಾಡಿದ್ದು ನೀವು ಉಣ್ಣು ಮಾರಾಯ ಅಂತಾರೆ. ನಾವು ಏನು ಮಾಡೀವಿ ಗೊತ್ತಿಲ್ಲ, ಬರ್ಲಿಕ್ಕತ್ತದ. ಅದಕ್ಕೆ ಈ ಶ್ಲೋಕ ಹೇಳಲಿಕ್ಕತ್ತದ. ಯಸ್ತ್ವ ಇಂದ್ರ ಗೋಪ. ಇಂದ್ರಗೋಪ ಅಂದರೆ ಒಂದು ಸಣ್ಣ ಹುಳ, ಒಂದು ಕ್ರಿಮಿ, ಇಂದ್ರಗೋಪ. ಅಥವೇಂದ್ರ ಸ್ವರ್ಗಲೋಕ ರಾಜ ಒಬ್ಬವ ಸ್ವರ್ಗಲೋಕದ ರಾಜ ಆಗ್ಯಾನ. ಇನ್ನೊಂದು ಸಣ್ಣ ಹುಳ. ಯಾಕಿದು? ಅವ್ರವ್ರು ಮಾಡಿದ್ದ ಕರ್ಮದ ಫಲ. ನಾವು ಹೆಂಗೆ ಬಾಡಿಗೆ ಕೊಡ್ತೀವಿ, ಮನೆ ಸಿಗ್ತದಲ್ಲ, 500 ರೂಪಾಯಿ ಕೊಡ್ತೀವಿ ಅಂದ್ರೆ ಏನು ಸಿಗ್ತದೆ? ಈಗ ತಿಂಗಳ 500 ರೂಪಾಯಿ ಕೊಡ್ತೀನಿ ಬಾಡಿಗೆ ಅಂದ್ರೆ ಏನು ಸಿಗ್ತದೆ? ಇಲ್ಲೇ ಒಂದು ಬೆಡ್ ಹಾಕ್ತಾರೆ, ಮಲ್ಕೋ ಅಂತಾರೆ ಅಷ್ಟೆ. 1000 ರೂಪಾಯಿ ಕೊಡ್ತೀನಿ ಅಂದ್ರೆ ಒಂದು ಸಣ್ಣ ರೂಮ್ ಸಿಗ್ಬೋದು ಎಲ್ಲರ ಒಂದು ಕಡೆ ಹಳೆಯದು. 2000 ಕೊಡ್ತೀವಿ, ಇನ್ನೂ ಸ್ವಲ್ಪ ಚಲೋ ಸಿಗ್ಬೋದು. ರೊಕ್ಕ ಕೊಟ್ಟಂಗೆ ಬನ್ನಿ ಬಾಡಿಗೆ ಸಿಗ್ತದೆ. 15,000, 20,000, 50,000 ಕೊಡ್ತೀವಿ, ಒಂದು ದೊಡ್ಡ ಬಂಗ್ಲೆನೇ ಬರ್ತದೆ. ಬರೋಬ್ಬರ ಅದರಂಗೆ ಜೀವ ಮಾಡಿದ್ದ ಕರ್ಮ ಒಂದು ಹುಳ ಆಗ್ಯದ, ಇನ್ನೊಬ್ಬವ ಸ್ವರ್ಗಲೋಕ ರಾಜ ಆಗ್ಯಾನ. ಎಲ್ಲ ವ್ಯತ್ಯಾಸ ನಮ್ಮ ಕಣ್ಣು ಮುಂದೆ ಕಾಣ್ತಾವಲ್ಲ. ಅಲ್ಲೇ ಮುಂದೆ ನೋಡ್ರಿ, ಆಶ್ರಯ ಕಾಲನಿ ಒಳಗೆ ಹೆಂಗಿದ್ದಾರೆ ಜನ ಅಲ್ಲೆಲ್ಲ. ಎಷ್ಟು ಬಡತನ, ಏನು ಕತಿ. ಹಾಕೊಳ್ಳಿಕ್ಕೆ ಬಟ್ಟೆನೂ ಬರೋಬ್ಬರಿಲ್ಲ, ಹಂಗೆ ಓಡಾಡ್ತಿರ್ತಾವೆ ಹುಡುಗರು. ಇವೆಲ್ಲ ಕರ್ಮದ ಫಲ ಇವು. ಕೆಲವು ಪಕ್ಷಿ ಆಗ್ಯಾವ, ಹುಳ ಆಗ್ಯಾವ, ಪ್ರಾಣಿ, ಹಾವು, ನಾಯಿ, ಬೆಕ್ಕು. ಕೆಲವು ನಾಯಿ ಸಾಕಿದ್ದ ನಾಯಿಗೆ ಮನೆಯಲ್ಲಿ ಚಲೋ ಸಿಗ್ಲಿಕ್ಕತ್ತದ.
ಮನುಷ್ಯರಿಗೂ ಸಿಗ್ತಿರಂಗಿಲ್ಲ ಅಷ್ಟು. ಮನುಷ್ಯರು ಸಹಿತ ಅಷ್ಟು ಊಟ ಇಲ್ಲ. ನಾ ಭಾಳ ವರ್ಷದಿಂದ ಒಮ್ಮೆ ಚೆನ್ನೈಗೆ ಹೋಗಿದ್ದೆ. ಚೆನ್ನೈ ಒಬ್ಬರ ಮನೆಗೆ ಹೋಗಿದ್ವಿ. ಅಲ್ಲಿ ಒಳಗೆ ಹೋಗೋದಕ್ಕೆ ದೊಡ್ಡ ಬಾನಿ. ಅಲ್ಲಿ ಒಂದು ಕಡೆ ಅವ್ರ ನಾಯಿ ಕೂತಿತ್ತು. ಆ ನಾಯಿಗೆ ಮ್ಯಾಲೆ ಒಂದು ಪಂಕ ಹಾಕ್ಯಾರ. ಆರಾಮ್ ಕೂತು ಬಿಟ್ಟದ್ರು. ಜೋರು ಪಂಕ ಹಚ್ಚಾರ. ಆರಾಮ್ ಕೂತು ನಾಯಿಗೆ ಅದು ಪಂಕ. ಚಲೋ 2 ಹೊತ್ತು 3 ಹೊತ್ತು ತಿನ್ಲಿಕ್ಕೆ ಹಾಕ್ತಾರ. ಪಂಕ ಹಚ್ಚಾರ. ಆರಾಮ್ ಮಲ್ಕೊಂಡ್ಬಿಟ್ರ. ಇನ್ನೊಂದು ನಾಯಿ ಬೀದಿ ಓಡಾಡ್ಲಿಕ್ಕತ್ತಾವ. ತಿನ್ಲಿಕ್ಕೆ ಗತಿ ಇಲ್ಲ. ಹೊಡಿತಿರ್ತಾವ, ಬಡಿತಿರ್ತಾವ, ಕಡಿತಿರ್ತಾವ, ಎಲ್ಲ ನಡೀತಿರ್ತದೆ. ಇದು ಅವಕ್ಕೂ ಹಿಂಗ್ಯಾಕೆ ವ್ಯತ್ಯಾಸ? ಏನೇನು ಕರ್ಮದ್ದಿರ್ತದೆ ಬರ್ತದೆ. ಅದಕ್ಕೆ ಈ ದಾರಿ ಏನು ಹಂಗಾರ ಈಗ ಬೇಕಲ್ಲ ದಾರಿ. ಆ ಶ್ಲೋಕದಲ್ಲಿ ಹೇಳ್ತಾರೆ, ಕರ್ಮಾಣಿ ನಿರ್ದಹತಿ. ದಹತಿ ಅಂದ್ರೆ ಸುಟ್ಟೋಗ್ತದೆ. ಹೆಂಗೆ ಸುಟ್ಟೋಗ್ತದೆ? ಕಿಂತು ಚ ಭಕ್ತಿ ಭಾಜಾಂ. ಯಾರು ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗ್ತಾರ, ಏನೆಲ್ಲ ಕರ್ಮದ ಹಿಂದೆ ಎಲ್ಲ ಸುಟ್ಟೋಗ್ಬಿಡ್ತದೆ. ಬೀಜ ಸಹಿತವಾಗಿ ಹುರಿದು ಬಿಟ್ರೆ ಮತ್ತು ಬೆಳಿತಾವ ಬೀಜ. ಬೀಜ ಹುರಿದ್ರೆ ಮತ್ತು ಹಾಕಿದ್ರೆ ಬೆಳೆಯಂಗಿಲ್ಲ ಅದು. ಹಂಗೆ ನಾವು ಮಾಡಿದ್ದ ಕರ್ಮ ಎಲ್ಲ ಇದಾಗಿಬಿಡ್ತದೆ, ಸುಟ್ಟು ಹೋಗ್ಬಿಡ್ತದೆ. ಕರ್ಮಾಣಿ ನಿರ್ದಹತಿ ಕಿಂತು ಚ ಭಕ್ತಿ ಭಾಜ. ಅದಕ್ಕೆ ದಾರಿ ಒಂದೇ ಅದ. ಅನನ್ಯ ಭಕ್ತಿ ಸೇವೆಯಲ್ಲೇ ತೊಡಗಬೇಕು. ಆ ಸೇವೆ ಮಾಡೋದು ಯಾವ ರೀತಿ ಮಾಡಬೇಕನ್ನೋದು ಶಾಸ್ತ್ರ ಹೇಳಿಕೊಡ್ತದೆ. ನಮಗೆ ತಿಳಿದಂಗೆ ಮಾಡಿದ್ರೆ ಸೇವೆ ಆಗ್ತದೆ. ಈಗ ನೀವು ಸೂಪರ್ವೈಸರ್ ಇದ್ದೀರಲ್ಲ, ಅಲ್ಲಿ ಯಾರೋ ಒಬ್ಬರು ಆಳು ಬಂದನಂತ ಇಟ್ಕೋರಿ. ಈಗ ಅಲ್ಲಿ ಕೆಲಸಕ್ಕೆ ಬಂದ್ರಿ, ಅಲ್ಲಿ ಅವ್ರ ಮನಸ್ಸಿಗೆ ಬಂದಂಗೆ ಮಾಡ್ಕೊತ ಹೋಗ್ಬಿಟ್ರೆ ನೀವು ಪ್ರಸನ್ನ ಆಗ್ತೀರಿ? ಅವರು ನಿಮಗೆ ಕೇಳಬೇಕು, ಹೆಂಗೆ ಮಾಡ್ಬೇಕು, ಏನು ಮಾಡಬೇಕು. ಅದರ ಪ್ರಕಾರ ಮಾಡಿದರೆ ಚಲೋ ಮಾಡಿ ಕೆಲಸ ಅಂತ ಹೇಳ್ತಾರೆ. ನೀವು ಮೇಲೆ ರಿಪೋರ್ಟ್ ಹಾಕ್ತೀರಿ, ಚಲೋ ಕೆಲಸ ಮಾಡ್ತಾನೆ, ಅವನಿಗೆ ಪಗಾರ, ಇನ್ಕ್ರಿಮೆಂಟು ಏನು ಬರೋದೆಲ್ಲ ಬರ್ತದೆ. ಸಿಂಪಲ್ ಉದಾಹರಣೆ ಇದು. ಅದರಂಗೆ ನಾವು ಭಗವಂತನ ಸೇವೆ ಮಾಡ್ಲಿಕ್ಕೆ ಬಂದೀವಿ. ಮನಸ್ಸಿಗೆ ಬಂದಂಗೆ ಮಾಡ್ಕೋತ ಹೋದ್ರೆ ಸೇವೆ ಆಗೋದಿಲ್ಲ. ಯಾವ ರೀತಿ ಸೇವೆ ಸಲ್ಲಿಸಬೇಕು, ಕೃಷ್ಣಗೆ ಹೆಂಗೆ ಬೇಕು ಹಂಗೆ ಸೇವೆ ಮಾಡಬೇಕು. ಅದೇ ಎಲ್ಲ ಹೇಳ್ಕೊಡ್ತಾನೆ. ಸೇವಾ ಮಾಡಬೇಕಾ, ಭಗವಂತಗೆ ಹೆಂಗೆ ಬೇಕು ಹಂಗೆ ಮಾಡಬೇಕು. ಈ ಭಗವಂತಗೆ ಹೆಂಗೆ ಬೇಕು ನಮಗೇನು ತಿಳಿತದ? ಇದ್ರಾಗೆಲ್ಲ ಅದು ಗೀತಾ ಒಳಗೆಲ್ಲ ಕೊಟ್ಟಾರ. ಮತ್ತು ಗುರುಗಳು ಬರ್ತಿರ್ತಾರೆ ನಮ್ಗೆ ತಿಳಿಸ್ಕೊಡ್ಲಿಕ್ಕೆ, ಹಿಂಗೆ ಮಾಡಿ ಹಿಂಗೆ ಮಾಡಿ ಹಿಂಗೆ ಮಾಡಿ, ಅವಾಗ ಪರ್ಫೆಕ್ಟ್ ಆಗ್ತದೆ. ಇದಕ್ಕೊಂದು ಉದಾಹರಣೆ ಕೊಡ್ತೀನಿ. ಅರ್ಜುನ ಪ್ರಾರಂಭದಲ್ಲಿ ಯುದ್ಧ ಮಾಡಲಿಕ್ಕೆ ತಯಾರಿಲ್ಲ. ಕೇಳಿರಿಲ್ಲ ನೀವು ಅದನ್ನು? ಮಹಾಭಾರತ ಯುದ್ಧಕ್ಕೆ 2 ಸೇನೆ ಬಂದು ನಿಂತರು. ಅರ್ಜುನ ತಮ್ಮ ಮಂದಿ ನೋಡಿ ಹೆಂಗೆ ಹೊಡಿಲಿ ಇವ್ರನ್ನ, ಶಕ್ತಿಲ್ಲ ನನ್ನ ಕಡೆ ಅಂತ ಹೇಳಿ ತನ್ನ ಗಾಂಡೀವ್ ಧನುಷ್ ಕೆಳಗಿಟ್ಟು ಆಳ್ಕೋತ ಕೂತ್ಬಿಟ್ಟ. ಬೇರೆ ಬೇಕಾಷ್ಟು ಯುದ್ಧ ಮಾಡಿದ್ದ. ಈಗ ಭೀಷ್ಮ ಪಿತಾಮಹ ಅಜ್ಜನ ಹೊಡಿಲಿಕ್ಕೆ ಆಗ್ತದ? ಬರೀ ಫೈಟಿಂಗ್ ಸುಮ್ಮನೆ ಎಲ್ಲ ಕೊಂದು ಹಾಕ್ಬೇಕು ಅವ್ರನ್ನ. ದ್ರೋಣಾಚಾರ ಯಾರ ಕಡೆಯಿಂದ ಎಲ್ಲ ಕಲ್ತ, ಗುರುಗಳ ಕಡೆಯಿಂದ ಕಲ್ತ, ಅವ್ರಿಗೆ ಹೊಡೆದು ಬಿಡೋದ. ನನ್ನ ಕಡೆ ಶಕ್ತಿ ಇಲ್ಲ ಅಂದ್ಬಿಟ್ಟ ಅರ್ಜುನ. ಆವಾಗ ಗೀತೋಪದೇಶ ಆಯಿತು. ಗೀತೋಪದೇಶ ಆದಮೇಲೆ ತನಗೆ ಇಚ್ಛಾ ಇಲ್ಲ ಅಂದರೂ ಕಡೆಗೆ ಯುದ್ಧ ಮಾಡಿದ. ನೋಡ್ರಿ, ನಮಗೆ ಬ್ಯಾಡ್ ಅನಿಸಿದ್ರು ಮಾಡಬೇಕು. ಲಘು ಹೇಳಲಿಕ್ಕೆ ಯಾರಿಗೆ ಸೇರ್ತದ? ಥಂಡಿ ಇತ್ತಂದ್ರೆ ಅಷ್ಟು ಲಘು ಯಾರು ಹೇಳೋರು ಅಂತ. ಇಲ್ಲಿ 5 ಗಂಟೆಗೆ ನಾವು ಪೂಜಾ ಮಾಡ್ಬೇಕಂದ್ರೆ 3:30-4 ಗಂಟೆಗೆ ಎದ್ದು ಸ್ನಾನ ಗಿನ್ನ ಎಲ್ಲ ಮಾಡಿ ಬರ್ಬೇಕು ಮೇಲೆ. ಅದಕ್ಕೆ ಇವೆಲ್ಲ ಲಘು ಹೇಳೋದು ಬ್ಯಾಡ್ ಅನ್ನಿಸ್ಬಿಡ್ತದೆ. ಮೊನ್ನೆ ಏಕಾದಶಿ ಇತ್ತು, ಉಪವಾಸ ಯಾರಿಗೆ ಸೇರ್ತದ? ಒಬ್ಬಂಗೆ ಹೇಳಾಗ್ತಿದೆ ಉಪವಾಸ ಮಾಡಪ್ಪ, ಹಿಂಗೆ ಏಕಾದಶಿ ಶಕ್ತಿ ಇಲ್ಲ ಅಂತ. ಆ ಬ್ಲಡ್ ಟೆಸ್ಟ್ ಕೊಡ್ಬೇಕಾರೆ ಫಾಸ್ಟಿಂಗ್ನಾಗ ಬಾ ಅಂತಾರಲ್ಲ, ಅಷ್ಟು ಹೋಗ್ಲಿಕ್ಕೆ ಆಗೋದಿಲ್ಲ ನನಗೆ ಅನ್ಲಿಕ್ಕೆ. ಮುಂಜಾನೆ ಬ್ಲಡ್ ಟೆಸ್ಟಿಗೆ ಉಪವಾಸ ಫಾಸ್ಟಿಂಗ್ನಾಗ ಬರಂತಾರಲ್ಲ, ಅದು ಮಾಡ್ಲಿಕ್ಕೆ ಆಗೋದಿಲ್ಲ ನನಗೆ ಅನ್ಲಿಕ್ಕತ್ತಾನ.
ಮತ್ತು ಇಡೀ ದಿವಸ ಉಪವಾಸ ಹೆಂಗೆ ಮಾಡತ್ತೀನಿ ಹಿಂಗೆಲ್ಲ ಏನೇನು ನಮ್ಗೆ ಏನು ಸೇರ್ತದ ಏನು ಸೇರಂಗಿಲ್ಲ ಅಷ್ಟ್ರಾಗ ಕೂತು ಬಿಟ್ರೆ ಪ್ರಗತಿ ಆಗೋದಿಲ್ಲ. ನಮಗೆ ಸೇರಿಲ್ಲ ಅಂದರೂ ಮಾಡಬೇಕು. ಇನ್ನೊಂದು ಉದಾಹರಣೆ, ಮನೆಯಲ್ಲಿ ಹುಡುಗರು ಇದ್ದಾರೆ, ಈಗ ಶಾಲೆಗೆ ಹೋಗ್ಲಿಕ್ಕೆ ಮನಸ್ಸು ಮಾಡ್ತಾವೇನ್ರಿ ಅವು? ಆಟ ಆಡ್ಕೋತ ಕೊಡ್ಬೇಕಂತವ. ಮನೆಯಲ್ಲಿ ಚಲೋ ಅಮ್ಮ ಊಟ ಹಾಕ್ಲಿಕ್ಕತ್ತಾಳ, ಆಟ ಆಡ್ಲಿಕ್ಕೆಲ್ಲ ಸೌಕರ್ಯ ಅದ, ಆಟ ಆಡ್ಕೋತ ಇರ್ತಾವ. ಶಾಲೆಗೆ ಹೋಗೋದು ಕೂಡ ಒಳ್ಳೆ ಅಂತಾವ. ಅಮ್ಮ ಅಪ್ಪ ಬಿಡ್ತಾರ? ಬ್ಯಾಡ ಅಂದರೂ ಎತ್ತಿ ರಿಕ್ಷಾನ ಹಾಕಿ ಕಳಿಸ್ಬಿಡ್ತಾರೆ. ಹುಡುಕ ಹಳ್ಳಿಕಾತು ಬಿಡ್ತದೆ, ಚಿರಿಯಾಡ್ತದೆ, ಬೇಡ 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 ನಾ ಹೋಗೋದಿಲ್ಲ ಅನ್ಕೋತ ಫಸ್ಟ್ ಒಂದು 4 ದಿವಸ ಹಂಗೆ ಆಗ್ತದೆ, ಜಬರ್ದಸ್ತ್ ಕಳಿಸ್ತಾರೆ. ಆಮೇಲೆ ಸ್ವಲ್ಪ ದಿವಸ ಆದಮೇಲೆ ಈಗ ಅಮ್ಮ ಹೇಳ್ತಾಳೆ, ಇವತ್ತು ಶಾಲೆಗೆ ಹೋಗ್ಬೇಡಪ್ಪ ಅಂತ ಹೇಳ್ತಾಳೆ. ಹೋಗ್ಬೇಕು, ನಾನು ಟೀಚರ್ ಬೈತಾರೆ ನನಗೆ, ನೋಡ್ರಿ ಊಟ ಆಗ್ಲಿಕ್ಕತ್ತ. ಮೊದಲು ಒಲ್ಲಿ ಅನ್ಕೋತ ಉಳಿದ ಹುಡುಗ ಸ್ವಲ್ಪ ಫೋರ್ಸ್ ಮಾಡಿದ ಮೇಲೆ ಹೋಗ್ಲಿಕ್ಕೆ ಶುರು ಮಾಡಿದ. ಸ್ವಲ್ಪ ಹೋಗಿ ಶಾಲೆಗೆ ಹೋಗಿ ರೂಢಿ ಆಗ್ಲಿಕ್ಕತ್ತ. ಇನ್ನು ಅಮ್ಮ ಹೇಳ್ತಾರೆ, ಇವತ್ತು ಶಾಲೆಗೆ ಹೋಗ್ಬೇಡ, ಇಲ್ಲೇ ಇರ ಅಂತ. ನಿನಗೇನು ತಿಳಿತದ? ಓಕೆ ನಾನು ಅಂತ. ಅಲ್ಲೆಲ್ಲ ಟೀಚರ್ ನನಗೆ ಬೈತಾರೆ. ಆಮೇಲೆ ಹೋಗಪ್ಪ ಶಾಣೆ ಐತಿ ಹೋಗಂತ. ಬರೋಬ್ಬರ್ ಇದ್ರಂಗೆ ಇವೆಲ್ಲ ಭಕ್ತಿ ಸೇವಾನು ನಮ್ಗೆ ಯಾರಿಗೂ ಸೇರಂಗಿಲ್ಲ. ಉಪವಾಸ ಮಾಡೋದು, ಲಘು ಹೇಳೋದು, ಯಾರಿಗೆ ಬೇಡ್ರಿ ಹೋಗ್ರಿಪ್ಪ ಎಲ್ಲಿದಂತಾರೆ, ಬಿಟ್ಕೋರಿ. ಹಂಗಾರೆ ಏನು ಭಕ್ತಿ ಒಳ ಪ್ರಗತಿ ಶಾಲೆಗೆ ಹೋಗೋದಿಲ್ಲ ಅಂದಂಗೆ ಆಯ್ತದ. ಕೂಡಂಗ ಹಿಂಗೆ ಬೀದಿ ಅಡ್ಡಾಡ್ಕೊಂತ ಕೂಡ ಏನಾಗ್ತದೆ? ಎಲ್ಲೂ ನಿಂಗೆ ನೌಕರಿನೂ ಸಿಗೋಂಗಿಲ್ಲ, ಏನೂ ಆಗಂಗಿಲ್ಲ. ಕಲ್ತ್ರ ನಿನ್ನ ಭವಿಷ್ಯ ಚಲೋ ಅದಲ್ಲ. ಉದಾಹರಣೆ ಪೂರ್ತಿ ಹೇಳ್ತಾ ಇದ್ದೀನಿ. ಹಂಗೆ ನಾವು ಇವನ್ನೆಲ್ಲ ಬ್ಯಾಡ್ ಅನ್ನಿಸಿದ್ರು ನಾವು ಮಾಡಬೇಕು. ಮಾಡ್ಕೋತ ಹೋದಂಗೆ ಇದ್ರ ವ್ಯಾಲ್ಯೂ ತಿಳಿಲಿಕ್ಕೆ ಹತ್ಬಿಡ್ತದೆ. ಏನದಪ್ಪ ಇದರಲ್ಲಿ ವಿದ್ಯಾ? ಇವೆಲ್ಲ ಆ್ಯಕ್ಚುಲಿ ಶಾಲೆ ಒಳಗೆ ಕಲಿಸ್ಬೇಕು. ಒಂದು ಭಗವದ್ಗೀತಾ ಮೊದಲು ಗುರುಕುಲದಾಗೆಲ್ಲ ಕಲಿಸ್ತಿದ್ರು, ಈಗೆಲ್ಲದ ಈಗ ಎಲ್ಲ ಬೇಸಿಕ್ ಆಧ್ಯಾತ್ಮಿಕ ಜೀವನದ ಭಾಳ ಇಂಪಾರ್ಟೆಂಟ್. ಇವನ್ ಬಿಟ್ಟು ಬಾಕಿ ಎಲ್ಲ ಕಲಿಸ್ತಾರೆ. ಅವು ಬಾಕಿ ಇರಲಿ, ಮಟೀರಿಯಲ್ ನಾಲೆಜ್ ಅದು. ಇದರಾಗಿಂದ ಭಗವದ್ಗೀತಾ ಜ್ಞಾನ ಮೊದಲಿಂದ ಬೇಕಿದೆ. ಈಗೇನೋ ಪ್ರಧಾನಮಂತ್ರಿಯವ್ರೇನೋ ಒಂದು ಇದನ್ನು ಮಾಡ್ಯಾರ ಅಂತ ಹೇಳ್ತಾರೆ, 6ನೇ ಸ್ಟ್ಯಾಂಡರ್ಡ್ಲಿಂದ 10 ಸ್ಟ್ಯಾಂಡರ್ಡ್ ಇನ್ನೂ ಬರುವುದೈತಂತ ರೂಲ್ ಕಂಪಲ್ಸರಿ ಮಾಡತ್ತಾರೆ. ಇದನ್ನು ಒಂದು ಎಕ್ಸ್ಟ್ರಾ ಸಬ್ಜೆಕ್ಟ್ ಭಗವದ್ಗೀತಾ. ಅದಕ್ಕೆ ಈ ಜ್ಞಾನ ಎಲ್ಲ ನಮ್ಗೆ ಸರಿ ಸಿಕ್ತಂದ್ರೆ ಫೌಂಡೇಶನ್ ಚಲೋ. ಬಿಲ್ಡಿಂಗ್ ಕಟ್ಟಬೇಕಾಗ್ಯದ, ಫೌಂಡೇಶನ್ ಗಟ್ಟಿತ್ತಂದ್ರೆ ಮ್ಯಾಲೆ ಬೇಕಾದಷ್ಟು ಎಬಸ್ರು ಅದನ್ನು, ಹೌದಲ್ಲ? ಫೌಂಡೇಶನ್ ಚಲೋ ಇತ್ತಂದ್ರೆ ಬಿಲ್ಡಿಂಗ್ ಕಟ್ಲಿಕ್ಕೆ ಬರ್ತದೆ. ಫೌಂಡೇಶನ್ ವೀಕ್ ಇತ್ತಂದ್ರೆ ಗಾಡಿ ಗೀಡಿ ಎಲ್ಲ ಬಿದ್ದು ಬಿಡ್ತದೆ, ಸ್ಲ್ಯಾಬ್. ಇವತ್ತಿನ ಜಗತ್ತಿನ ಅದಾಗ್ಲಿಕ್ಕತ್ತದ. ಯಾರಿಗೂ ಇದರದ್ದು ಫೌಂಡೇಶನ್ನ ಇಲ್ಲೇ ಇಲ್ಲ, ಗೊತ್ತಾ ಇಲ್ಲ. ಜೀವನದಾಗ ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತು, ಏನೆಲ್ಲ ಮಾಡ್ಕೊಂಡ್ಬಿಡ್ತಾವ. ಕೇಳ್ತಿರಲಿಲ್ಲ? ಹಂಗಾತು ಹಿಂಗಾತು, ಸೂಸೈಡ್ ಮಾಡಿಕೊಂಡ್ರು, ಹೊಡೆದಾಟ ಬಡದಾಟ. ಇದ್ರದ್ದು ಫೌಂಡೇಶನ್ನ ಇಲ್ಲ, ಗೊತ್ತಾ ಇಲ್ಲ ಇದ್ರ ಬಗ್ಗೆ ಏನೇನು. ಭಗವದ್ಗೀತಾ ಅಂದ್ರೇ ಗೊತ್ತಿಲ್ಲ. ಒಬ್ಬರು ಭಾಳ ವರ್ಷದಿಂದ ನಮ್ಮ ಒಂದು ಅಂಗಡಿಗೆ ಬಂದಿದ್ದರಲ್ಲಿ ನಾವು ಬುಕ್ಸ್ ಎಲ್ಲ ಮಾರ್ಲಿಕ್ಕೆ ಇಟ್ಟಿದ್ವಿ. ಅಲ್ಲಿ ನಾನು ಕೂತಿದ್ದೆ, 2 ಹುಡುಗರು ಬಂದರು, ಯುವಕರು. ಹಿಂಗೆ ನೋಡ್ಲಿಕ್ಕತ್ರ. ಇದು ನೋಡಿದ್ರೆ ಭಗವದ್ಗೀತಾ ಅಂತ ನೋಡಿದ್ರೆ. ಒಬ್ಬವ ಅವನ ಫ್ರೆಂಡ್ಸ್ ಅವರ ಮಾತಾಡ್ಲಿಕ್ಕತ್ತಾರ, ಏನಿದೆ ಭಗವದ್ಗೀತಾ ಅಂದ್ರೆ. ಅವನಿಗೆ ಕೇಳಿದ ಇನ್ನೊಬ್ಬವಂಗ. ಇನ್ನೊಬ್ಬ ಉತ್ತರ ಏನು ಕೊಟ್ಟ? ಕೋರ್ಟ್ನಲ್ಲಿ ಹಿಡಿದು ಆಣೆ ಮಾಡ್ತಾರಲ್ಲ, ಇಷ್ಟೇ ಗೊತ್ತದ ಅವನಿಗೂ. ಕೋರ್ಟ್ನ ಹಿಡಿದು ಆಣೆ ಮಾಡ್ತಾರೆ ಇದ್ರ ಮೇಲೆ. ಒಳಗೇನದ? ಈಗಿನ ಸರ್ಕಾರ ಅಂತ ಹುಚ್ಚ ಸರ್ಕಾರ ರೀ. ಇದು ಓದಬಾರ್ದಂತಾರೆ, ಶಾಲೆಗೆ ಕಲಿಸ್ಬಾರ್ದನ್ನೋರು ಈಗಿನ ನಮ್ಮ ಇಲ್ಲಿ ಸರ್ಕಾರ, ಕರ್ನಾಟಕ ಸರ್ಕಾರ. ಬೇಡ ಅನ್ನೋರು ಇದ್ದಾರೆ. ಕೋರ್ಟ್ನಲ್ಲಿ ಹಿಡಿದು ಆಣೆ ಮಾಡ್ಲಿಕ್ಕೆ ಮಾಡ್ರಿ ಅಂತಾರೆ. ಒಳಗೇನದ ಗೊತ್ತಿಲ್ಲ, ಆಣೆ ಮಾಡ್ರಿ. ಇದನ್ನು ಓದಿದ್ರೆ ಕೋರ್ಟಿಗೆ ಹೋಗಂಗಿಲ್ಲ. ಆಮೇಲೆ ಇದು ಓದಿ ಮೊದಲಿಂದ ಕಲಿಸಿಬಿಟ್ರೆ ಕೋರ್ಟು ಕಚೇರಿನೂ ಹೋಗೋ ಅವಶ್ಯ ಬೀಳಂಗಿಲ್ಲ. ಅದಕ್ಕೆ ಇದು
ಭಾಳ ಇಂಪಾರ್ಟೆಂಟ್. ಆಧ್ಯಾತ್ಮಿಕ ಜ್ಞಾನ ಅದೇ ಹೇಳ್ತಾ ಇದ್ದಲ್ಲ, ಫೌಂಡೇಶನ್ ಗಟ್ಟ ಆತಂದ್ರೆ ಬಿಲ್ಡಿಂಗ್ ಬೇಕಾದಷ್ಟು ಹೆಸರು. ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿನ ತಗೋರಿ, ಫೌಂಡೇಶನ್ ಏನದ ಅವ್ರದ್ದು? ಮೊದಲಿಂದ ಅದ ಅವ್ರದ್ದು. ಇವತ್ತು ನೋಡ್ರಿ ಎಲ್ಲಿ ಮಟ್ಟಿಗೆ ಹೋದ್ರು ಅವರು. ಬರೀ ಭಾರತದ ಪ್ರಧಾನಿ ಅಲ್ಲ, ವಿಶ್ವಕ್ಕೆ ಲೀಡರ್ ಆಗಿಬಿಟ್ಟಾರೆ. ಅವ್ರು ಇನ್ನೊಬ್ಬರು ಯೋಗಿ ಆದಿತ್ಯನಾಥ್ ನೋಡ್ರಿ, ಅವರು ಹೆಂಗಿದ್ದಾರೆ. ಎಲ್ಲ ಫೌಂಡೇಶನ್ ಇದು. ಸ್ಟ್ರಾಂಗ್ ಫೌಂಡೇಶನ್ ಇತ್ತು, ಮುಂದೆ ಜೀವನದಲ್ಲಿ ಬೇಕಾದಾಗ್ಲಿಕ್ಕೆ ಬರ್ತದೆ. ಫಾರ್ ಸ್ಪಿರಿಚುವಲ್ ಅಡ್ವಾನ್ಸ್ಮೆಂಟ್ ಇನ್ ನಾಲೆಡ್ಜ್. ಈಗ ನಾವು ಇಲ್ಲಿ ದರ ದಿವಸ ಪೂಜೆ ಮಾಡಿದ್ದೀವಿ ಒಳಗಡೆ ಕೃಷ್ಣಂದು. ಕೃಷ್ಣ ವಿಷ್ಣು ಎಲ್ಲ ಒಂದೇ. ಆರ್ ಹಿಸ್ ಡಿವೋಟೀಸ್ ಅಂತಾರೆ ಗುರುಗಳಿಗೆ. ಇಬ್ಬರು ಪೂಜಾ ಮಾಡ್ಬೇಕನ್ಲಿಕ್ಕಂತಾರೆ. ಎದಕ್ಕೆ? ಫಾರ್ ಸ್ಪಿರಿಚುವಲ್ ಅಡ್ವಾನ್ಸ್ಮೆಂಟ್ ಇನ್ ನಾಲೆಡ್ಜ್. ಆಧ್ಯಾತ್ಮಿಕ ಜ್ಞಾನ ಅಷ್ಟೇ. ಓ ಡಾಕ್ಟರ್, ಇಂಜಿನಿಯರ್, ಆಲ್ ರೈಟ್, ನೌಕರಿ ಸಿಗ್ಬೋದು, ಲಗ್ನ ಆಗ್ಬೋದು, ಎಲ್ಲ ಅಷ್ಟಕ್ಕೆ ನಡೀತದೆ. ಅದು ದೊಡ್ಡ ಸಂಬಳ ಬರ್ಬೋದು, ಎಲ್ಲ ಇಷ್ಟಕ್ಕೆ ಮುಗೀತದೆ. ಮೋಕ್ಷಕ್ಕೆ ಈ ಜ್ಞಾನ ಬೇಕು. ಅದು ಶ್ಲೋಕ ಕೌಮಾರಾಚರೇತ್ ಪ್ರಾಜ್ಞೋ ಧರ್ಮಾನ್ ಭಾಗವತಾನೀಹ ದುರ್ಲಭಂ ಮನುಷ್ಯ ಜನ್ಮ ತದಪಿ ಅಧೂರ್ವಂ ಅರ್ಥದಂ. ಕೌಮಾರ ಅಂದ್ರೆ 5 ವರ್ಷದಿಂದ ಶುರು ಮಾಡ್ಬೇಕನ್ಲಿಕ್ಕತ್ತಾರ ಆಧ್ಯಾತ್ಮಿಕ ಜೀವನ. ಯಾವಾಗಿಂದ? 5 ಇಯರ್ಸಿಂದ ಸ್ಟಾರ್ಟ್ ಆಗಬೇಕು. ಕೌಮಾರಾಚರೇತ್ ಪ್ರಾಜ್ಞೋ ಧರ್ಮಾನ್ ಭಾಗವತಾನೀಹ. ಭಾಗವತ್ ಧರ್ಮ ಅಲ್ಲಿಂದ ಶುರು. ಮುಂದೇನು ಹೇಳಿಕತ್ತಾರ? ದುರ್ಲಭಂ ಮನುಷ್ಯ ಜನ್ಮ. ನಮಗೆಲ್ಲ ಈ ಬರೋ ಮುಂಚೆಗೆ ಎಷ್ಟು ಜನ್ಮ ಆಗ್ಯಾವ? 84 ಲಕ್ಷ ಯೋನಿ. ಎಲ್ಲ ದಾಟಿ ನಾಯಿ ಆಗಿದ್ವಿ, ಹಂದಿ ಆಗಿದ್ವಿ, ಎಲ್ಲ ಆಗಿದ್ವಿ, ಎಲ್ಲ ಬಂದು ಇಲ್ಲಿಗೆ ಬಂದಿದ್ವಿ. ಅದಕ್ಕೆ ಪ್ರಹ್ಲಾದ ಹೇಳಿಕತ್ತಾರ ದುರ್ಲಭಂ ಮಾನವ ಜನ್ಮ. ಆಮೇಲೆ ತದ್ದಪಿ ಅಧೂರ್ವಂ. ಮನುಷ್ಯ ಜನ್ಮ ದುರ್ಲಭ. ಆರ್ ಎನಿ ಟೈಮ್ ಜೀವ ಹೋಗ್ತದೆ ಅಲ್ಲ, ಹೇಳಲಿಕ್ಕೆ ಬರ್ತೇನ್ರಿ? ಯಾರ್ದು ಗೊತ್ತಿಲ್ಲ. ಸಣ್ಣವರು ಸತ್ತದ್ದು ಕೇಳ್ತೀವಲ್ಲ, ವಯಸ್ಸಾದವರು ಇನ್ನೂ ಹಂಗೆ ಇರ್ತಾರೆ, ಸತ್ತವಲ್ಲ. ಈ ಬಲ್ಬ್ ಇದ್ದಂಗೆ, ಯಾವ ಬಲ್ಬ್ ಯಾವಾಗ ಹೋಗ್ತದೆ ಗೊತ್ತಿಲ್ಲ, ಪಟ್ ಅಂತ ಹೋಗ್ಬಿಡ್ತ. ಎಷ್ಟೋ ವರ್ಷದ ಬಲ್ಬ್ ಹಂಗೆ ಐತರಿ, ಅದು ಏನಾಗಿಲ್ಲ ನೋಡ್ರಿ ಅಂತ. ಹಂಗೆ ಇವು ಅವ್ರವ್ರು ಇದ್ರ ಪ್ರಕಾರ ಯಾವ ಸಮಯಕ್ಕೆ ಜೀವ ಹೋಗ್ತದೆ ಗೊತ್ತಿಲ್ಲ. ದುರ್ಲಭ ಅದ, ಅಧೂರ್ವ ಅದ. ಅಧೂರ್ವ ಅಂದ್ರೆ ಅನ್ಸರ್ಟನ್, ಯಾವಾಗ ಹೋಗ್ತದೆ ಗೊತ್ತಿಲ್ಲ. ಇವೆಲ್ಲ ಅಲ್ಲಿ ಹುಡುಗರಿಗೆ ಹೇಳಲಿಕ್ಕತ್ತೀನಿ ನಾನು ಗುರುಕುಲದ ಇಲ್ಲಿ ಶಾಲೆ ಒಳಗೆ. ಪ್ರಹ್ಲಾದ್ ಹೇಳಿ ನಾನು. ಕೆಲವರು ಆಮೇಲೆ ನನಗೆ ಹೇಳಲಿಕ್ಕತ್ರಿ, ಈ ಹುಡುಗರು ಮುಂದೆಲ್ಲ ಸಾವು ಬಗ್ಗೆ ಎಲ್ಲ ಯಾಕೆ ಹೇಳತ್ತೀರಿ ಅಂತ. ನಾನು ಹೇಳೋದಲ್ಲ, ಪ್ರಹ್ಲಾದ್ ಹೇಳಿಕೊಟ್ಟ ಅನ್ನೋದು. ಈ ಕಿವಿ ಮೇಲೆ ಬೀಳ್ಬೇಕು ಅವ್ರಿಗೆ. ಆ ಹುಡುಗರು ನೋಡ್ತಾರಲ್ಲ, ಸತ್ತಿದ್ದು ಕೇಳ್ತಾರೆ. ಮನೆಯಲ್ಲೇ ಯಾರೋ ಸತ್ತಿರ್ಬೋದು, ಅಥವಾ ಅವರು ಸತ್ತಿದ್ದು ಕೇಳ್ತಾರೆ. ಅವ್ರು ಈಗಿಂದ ಬೀಳ್ಬೇಕದ ಕಿವಿ ಮೇಲೆ. ಈಗ ಹೇಳಬಾರ್ದಂದ್ರೆ ಮತ್ತೆ ಮುಚ್ಚಿಬಿಡ್ರಿ ಇದನ್ನು. ಮತ್ತೇನು ಹಂಗೆ ಸುಮ್ಮನೆ ಜೀವನ ಮಾಡ್ಕೊತ ಹೋಗೋದು. ಇದು ಹೇಳಲೇಬೇಕಿದನ್ನು, ಕೇಳಲೇಬೇಕು. ನಾವು ಹೇಳಿಲ್ಲ, ಕೇಳಂಗಿಲ್ಲ, ಬಿಟ್ಬಿಟ್ರೆ ಏನಾಗ್ತದೆ? ಆಧ್ಯಾತ್ಮಿಕ ಜೀವನ ಶುರು ಆಗೋದೇ ಇಲ್ಲೇ. ಮತ್ತು ಇದನ್ನ ಹೇಳಬೇಡ್ರಿ ಅಂದ್ಬಿಟ್ರೆ ಮುಗಿದೋದು. ಬರೀ ಕತೆ ಹೇಳ್ರಿ ಅಂದ್ಬಿಟ್ರೆ ಸುಮ್ಮನೆ ಒಂದು ಕತೆ ಹೇಳ್ದಂಗೆ ಹೇಳಿ ಮುಗೀತ್ರಿ. ಹಂಗಾರೆ ಆಯ್ತು, ಏನು ರಿಸಲ್ಟ್ ಏನು ಬಂತು ಫೈನಲ್? ಅದಕ್ಕೆ ಇದು ಮನುಷ್ಯ ಜನ್ಮ ದುರ್ಲಭ ಮತ್ತು ಅಧೂರ್ವ, ಯಾವಾಗ ಹೋಗ್ತದೆ ಗೊತ್ತಿಲ್ಲ. 3ನೇದು ಅರ್ಥದಮ್ ಅಂತ ಹೇಳ್ತಾನೆ ಪ್ರಹ್ಲಾದ. ಅರ್ಥದಮ್ ಅಂದ್ರೆ ಭಾಳ ವ್ಯಾಲ್ಯೂಬಲ್ ಲೈಫ್ ಇದು. ನಮಗೆ ದೇವ್ರ ಬುದ್ಧಿ ಕೊಟ್ಟಷ್ಟು ನಾಯಿಗದ ಇಷ್ಟು ಬುದ್ಧಿ ನಮ್ಮ ಕಡೆ ಇಲ್ಲ. ಬೆಕ್ಕಿಗೆ ಇಲ್ಲ. ನಮ್ಗೆ ಕೊಟ್ಟಷ್ಟು ಬುದ್ಧಿ ಅವಕ್ಕಿಲ್ಲ. ಅವಕ್ಕೆ ಬುದ್ಧಿ ಇಲ್ಲೇನ್ರಿ? ಅದ ಎಷ್ಟಕ್ಕೆ ಬುದ್ಧಿ ಕೊಟ್ಟಾನ ಅವಕ್ಕೆ? ಆಹಾರ ತಿನ್ಬೇಕೇನು ತಿನ್ಬೇಕೇನು ತಿನ್ಬಾರ್ದು ಬುದ್ಧಿ ಐತಿಲ್ರಿ ಅದಕ್ಕೆ. ಮಣ್ಣಿನ ತಿಂತಾವೇನು? ನಾಯಿಗೆ ಇದೆಲ್ಲ ಕೊಟ್ರೆ, ಕಾಯಿಪಲ್ಯ ಗೀಪಲ್ಯ ಕೊಟ್ರೆ ತಿಂತಾವೇನ್ರಿ? ಆ ಬುದ್ಧಿ ಅವಕ್ಕವ. ಏನು ತಿನ್ಬೇಕು ಏನು ತಿನ್ಬಾರ್ದು ದೇವ್ರು ಕೊಟ್ಟಾನ ಬುದ್ಧಿ ಅದಕ್ಕೆ. ಬೆಕ್ಕು ಇಲಿ ಹಿಡಿಬೇಕಾದ್ರೆ ಎಷ್ಟು ಪ್ಲ್ಯಾನ್ ಮಾಡ್ತದಲ್ಲ, ಅದು ಕಾಯ್ಕೋತ ಕೂತಿರ್ತದಲ್ಲ. ಆ ಇಲಿನೂ ತನ್ನ ಪ್ರಾಣ ಉಳಿಸ್ಕೊಳ್ಳಿಕ್ಕೆ ಅದಕ್ಕೂ ದೇವ್ರ ಬುದ್ಧಿ ಕೊಟ್ಟಾನ. ಪಕ್ಷಿ ಹಿಡಿತಾವ, ಇವು ಬೆಕ್ಕ ಪಕ್ಷಿ ಹಿಡ್ಕೊಂಡು ಹೋಗ್ತಾವೆ.
ಕೂತ್ ಗಪ್ನ ಹಿಡ್ಕೊಂಡ್ಬಿಡ್ತಾವೆ. ಅವು ಪಕ್ಷಿನೂ ಹಾರಾಡ್ಕೋತ ಒಮ್ಮೆ ಇಣಿಸಿ ಅವ್ರನ್ನ ಹಿಡ್ಕೊಂಡು ಹೋಗ್ಬಿಡ್ತಾವೆ. ಇಲ್ಲಿ ನವಿಲೆ ನಿಮ್ಮಲ್ಲೇ ಇರಬೇಕಲ್ಲ, ನವಿಲೆ ಎಷ್ಟು ಬರ್ತಾವೆ ಇಲ್ಲೆಲ್ಲ. ಅವಕ್ಕೂ ಎಲ್ಲ ಬುದ್ಧಿ ಅದ. ಬುದ್ಧಿ ಎಷ್ಟು ಕೊಟ್ಟಾನ ಇವು 4 ಕೆಲಸ ಮಾಡ್ಲಿಕ್ಕೆ: ಆಹಾರ, ನಿದ್ರೆ, ಭಯ, ತನ್ನ ರಕ್ಷಣೆ ಮಾಡ್ಕೊಳ್ಳಿಕ್ಕೆ, ಮೈಥುನ ಅಂದ್ರೆ ಅದ್ರದ್ದು ಒಂದು ಸಂಸಾರ ಅದಲ್ಲ, ಅದ್ರದ್ದು ಗಂಡ ಹೆಣ್ಣು ಮಕ್ಕಳ ಅವು ಪಡಿತಾವೆ. ಮೈಥುನ ಅಂತಾರೆ ಅದಕ್ಕೆ. ಈ 4 ಕೆಲಸ ಮಾಡಲಿಕ್ಕೆ ಎಷ್ಟು ಬುದ್ಧಿ ಬೇಕು ಅಷ್ಟು ಮಾತ್ರ ಕೊಟ್ಟಾನ ದೇವ್ರ. ಅವಕ್ಕೆ ಮನುಷ್ಯರಿಗೆ ಬುದ್ಧಿಶಕ್ತಿ ಜಾಸ್ತಿ ಅದ. ಈ ಜಾಸ್ತಿ ಬುದ್ಧಿ ಕೊಟ್ಟಿದ್ದ ಇವೆಲ್ಲ ತಿಳ್ಕೊಳ್ಳಿಕ್ಕೆ. ಏನಾಗಿಬಿಟ್ಟದ ಇವತ್ತು ಎಲ್ಲರೂ ಬರೇ ರೊಕ್ಕ ಗಳಿಸೋದು, ಅದು ಮಾಡೋದು, ಬರೇ ಇದ್ರಾಗ ಜೀವನ. ಮೂಲ ಉದ್ದೇಶ ಯಾಕೆ ಈ ಜನ್ಮ ಕೊಟ್ಟಾನ ದೇವರು ಅದನ್ನೇ ಬದಿಗಿಟ್ಬಿಟ್ಟ. ಬರ್ರಿಪ್ಪ ಕಾರ್ಯಕ್ರಮಕ್ಕೆ, ರವಿವಾರ ಇಸ್ಕಾನ್ ದೇವಾಲಯಕ್ಕೆ ಅಂತ ಹೇಳ್ತಿರ್ತೀವಿ. ಎಲ್ಲರೂ ಬರ್ತಾರಲ್ಲಿ ರಗಡ ಜನ ಬರ್ತಾರೆ. ಎಷ್ಟೋ ಜನ ಟೈಮ್ ಇಲ್ರಿ ಅಂತಾರೆ. ಬಾಕಿ ದಿವಸ ಎಲ್ಲ ಬರೀ ನಾವು ಜಾಬಿಗೆ ಹೋಗ್ಬಿಡ್ತೀವಿ. ಸೋಮವಾರಿಂದ ಶನಿವಾರ ತನಕ ಒಂದು ದಿವಸ ಸಿಗ್ತದೆ. ಬೆಳಗ್ಗೆ ನಾವು 10 ಗಂಟೆ ತನಕ ಮಲ್ಕೋತೀವಿ ಅಂತಾರೆ. ಯಾಕಂದ್ರೆ ದಿವಸ ಮತ್ತೆ ಸೋಮವಾರಿಂದ ಮತ್ತೆ ಹೋಗೋದು 10 ತನಕ ಮಲ್ಗೋದು, ಆಮೇಲೆ ಲೇಟಾಗಿ ಹೇಳೋದು, ಆಮೇಲೆ ಎಲ್ಲ ಆಯ್ತಪ್ಪ ಸಂಜೆಕರ ಬರ್ರಿ. ಸಂಜೆನಾಗ ಮಾರ್ಕೆಟ್ಗೆ ಹೋಗ್ಬೇಕು, ಹೆಂಡತಿ ಕರ್ಕೊಂಡು ಅಡ್ಡಾಡಬೇಕು ಹೊರಗೆ. ಮತ್ತು ಹೊರಗೆ ಊಟ ಮಾಡಿ ಹೊಂಡ್ಬಿಟ್ರೆ ಮತ್ತು ಸೋಮವಾರಿಂದ ಈ ರೀತಿ ಲೈಫ್ ಇರಲಿ. ಮೂಲ ಉದ್ದೇಶ ಎಲ್ಲದಕ್ಕೂ ಟೈಮ್ ಅದ. ನೌಕರಿ ಮಾಡ್ಲಿಕ್ಕೆ, ಆಟ ಆಡ್ಲಿಕ್ಕೆ, ಅದು ಮಾಡ್ಲಿಕ್ಕೆ, ತಾಸುಗಟ್ಟಲೆ ಮೊಬೈಲ್ದಾಗ ಮಾತಾಡ್ಲಿಕ್ಕೆ, ವಾಟ್ಸಪ್ ಎಲ್ಲದಕ್ಕೂ ಟೈಮ್ ಅದ. ಇದಕ್ಕೆ ಮಾತ್ರ ದೇವ್ರು ನೋಡಿ ಈ ಜನ್ಮ ಕೊಟ್ಟಿದ್ದ ಇದ್ರ ಸಲುವಾಗಿ. ಅದನ್ನೇ ಬದಕಿಟ್ಬಿಟ್ಟಾರ. ಅಪ್ಪ ಮಗನ ಕಳಿಸಿದ ಅಂತ ಬೆಂಗಳೂರಿಗೆ ಹೋಗ್ಬಾ ಅಂಥೇಳಿ ಇಂತಿಂಥ ಪೇಪರ್ಸ್ ಕೊಟ್ಟ. ಸರ್ಕಾರದ್ದೇನೋ ಕೆಲಸಿತ್ತು, ಎಲ್ಲ ಮಾಡ್ಕೊಂಡು ಬಾ ಅಂಥೇಳಿ ಮಗನ ಕೈಯಾಗ ಪೇಪರ್ಸ್ ಕೊಟ್ಟು ರೊಕ್ಕನೂ ಕೊಟ್ಟು ಹೋಗ್ಬಾ ಅಂತ ಕಳಿಸಿದ. ಮಗ ಬೆಂಗಳೂರಿಗೆ ಬಂದ. ಬಸ್ಸಿಗೆ ಹೋದ, ಟ್ರೈನಿಗೆ ಹೋದ, ಹೆಂಗೋ ಬಂದ. ಒಂದು 4-5 ದಿವಸ ಆದಮೇಲೆ ಹೊಳೆ ಬಂದ, ಮತ್ತು ಹುಬ್ಬಳ್ಳಿಗೆ ಹೊಳೆ ಬಂದ. ಅಪ್ಪ ಏನಾಯ್ತಪ್ಪ, ಎಲ್ಲ ಚಲೋ ಆಯ್ತಾ? ಎಲ್ಲ ಆಯ್ತು. ಎಷ್ಟಕ್ಕೆ ಮುಟ್ಟಿದ್ವಿ ಬೆಂಗಳೂರು ಅಂತೆಲ್ಲ ಹೇಳಿದ. ಟ್ರೈನ್ ಟೈಮ್ ಕರೆಕ್ಟ್ ಟೈಮ್ ಇತ್ತು. ಹೋದೆ, ಹೋಟೆಲಿಗೆ ಹೋದೆ, ಅಲ್ಲಿ ಇಳ್ಕೊಂಡೆ, ಎಲ್ಲ ಇತ್ತು. ಊಟ ಮಾಡಿದೆ, ಅಲ್ಲಿ ಹೋದೆ, ಇಲ್ಲಿ ಹೋದೆ, ಏನೇನು ಎಲ್ಲ 4 ದಿವಸ ಏನೇನು ಮಾಡಿದೆ ಎಲ್ಲ ಹೇಳಿದ. ಅವ್ರು ಯಾರೋ ಸಂಬಂಧಿಕರಿದ್ದರು, ಅವ್ರನ್ನೂ ಭೇಟಿ ಆದೆ. ಭಾಳ ಚಲೋ ಮಾಡಿದ್ದು, ಭಾಳ ಚಲೋ ಅಂತೆಲ್ಲ ಚಲೋ ಅನ್ಕೋತ ಹೋದ. ಕಡೆಗೆ ಅಪ್ಪ ಕೇಳಿದ, ಆ ಪೇಪರ್ಸ್ ಕೊಟ್ಟಿದ್ದೆಲ್ಲ ಏನು ಮಾಡಿದೆ? ಅಯ್ಯೋ ಮರ್ತೋಗ್ಬಿಡ್ತು ನನಗೆ. ಪೇಪರ್ಸ್ ಕೊಟ್ಟಿದ್ದೆ ಸರ್ಕಾರದ ಏನೋ ಕೆಲಸ ಮಾಡಿಸ್ಕೊಂಬರಕ, ಏನಂದ ಹುಡುಗ ಮರ್ತು ಹೋಗ್ಬಿಡ್ತಂದ. ಬೆಂಗಳೂರು ಕಳಿಸಿದ್ದ ಉಪಯೋಗ ಬಿತ್ತೇನ್ರಿ? ಯಾವ ಉದ್ದೇಶಕ್ಕೆ ಕಳಿಸಿದ ಅಪ್ಪ ಅದನ್ನು ಬಿಟ್ಟು ಬಾಕಿ ಎಲ್ಲ ಮಾಡಿದ. ಹಂಗೆ ದೇವ್ರಿಗೆ ಜನ್ಮ ಕೊಟ್ಟ. ಇಲ್ಲಿ ಮೂಲ ಉದ್ದೇಶ ಇವನು ಅಧ್ಯಯನ ಮಾಡ್ರಿ, ತಿಳ್ಕೊಳ್ರಿ, ಮೋಕ್ಷಕ್ಕೆ ಬರ್ರಿ ಅಂತ ಅವ ಭಗವಂತ ಕಳಿಸಿದ್ರೆ ಇವನ್ನ ಬಾಜುಗಿಟ್ಟು ಬಾಕಿ ಎಲ್ಲ ಮಾಡ್ಕೊತ ಕೂತ್ಬಿಟ್ಟೆ. ದೇವ್ರ ಪ್ರಸನ್ನಕ್ಕನ ಇದರಿಂದ. ಅಪ್ಪ ಬೈತಾನೆ, ಹುಚ್ಚ ನಿನ್ಗೇನು ಕೊಟ್ಟಿದ್ದು ಇಷ್ಟೆಲ್ಲ ಕಳಿಸಿದ್ದು ಬೆಂಗಳೂರು ಎದಕ್ಕೆ? 4,000 ರೂಪಾಯಿ ಖರ್ಚು ಮಾಡಿದ್ವಿ, ಆ ಕೆಲಸ ಕೊಟ್ಟಿದ್ದೇ ಮಾಡಿಲ್ಲಲ್ಲ ನೀನು, ಬೈದು ಬಿಡ್ತಾನೆ. ಬಾಕಿ ಎಲ್ಲ ಮಾಡಿದ್ದೇನು ತೊಂದರೆ ಇಲ್ಲ, ಆರು ಬಂದಿದ್ದು ಮೇನ್ ಪರ್ಪಸ ಮಾಡಲಿಲ್ಲಲ್ಲ. ಹಂಗೆ ನಮ್ಗೆ ದೇವರಿಂಥ ಒಂದು ಚಲೋ ಜನ್ಮ ಕೊಟ್ಟು, ಅದೇ ಬೇರೆ ಕಡೆ ಮನುಷ್ಯ ಜನ್ಮ ಸಿಕ್ಕರೂ ಉಪಯೋಗ ಇಲ್ಲ. ಆಫ್ರಿಕಾದಾಗ ಮನುಷ್ಯ ಜನ್ಮ ಸಿಕ್ಕರೆ ಚಲೋ ಏನ್ರಿ? ಅಲ್ಲಿ ಇವತ್ತಿಗೂ ಆಫ್ರಿಕಾದಾಗ ಕ್ಯಾನಿಬಲ್ಸ್ ಅಂತಾರೆ ಅವ್ರಿಗೆ. 1 ವಯಸ್ಸಾಗೋ ಮಟ್ಟ ಬಿಡ್ತಾರೆ ಅವ್ರನ್ನ, ಹೊಡೆದ ತಿಂತಾರೆ ಅವ್ರ. ಇವತ್ತೂ ನಡೆದದು. ಅಂದ್ರೆ 1 ವಯಸ್ಸಿನ ತನಕ ಬದುಕ್ಬೋದು, ಆ ವಯಸ್ಸು ಬಂತಂದ್ರೆ ಹೊಡೆದು ಬಿಡ್ತಾರೆ ಅವ್ರ. ಇವ್ರಿಗೂ ಹೊಡಿತಾರೆ. ಇವ್ರು ಸಣ್ಣವ್ರು ಏನು ಹೊಡೆಯೋರು ಇರ್ತಾರಲ್ಲ, ಅವರು ವಯಸ್ಸಾದ್ರೆ ಅವ್ರಿಗೂ ಹೊಡಿತಾರೆ. ಬಾಕಿ ಸಣ್ಣವ್ರು ಅವ್ರು ಹೊಡಿತಾರೆ, ಹೊಡೆದು ತಿಂತಾರೆ ಅವ್ರನ್ನ. ಇವತ್ತಿಗೂ ನಡೆದದು. ನೋಡ್ರಿ, ಬೇರೆ ದೇಶ ಎಲ್ಲ ಚೈನಾನು, ಪಾಕಿಸ್ತಾನು, ಅಲ್ಲಿ ಇಲ್ಲಿ ಏನು ನಡೆದದು, ಬಾಂಗ್ಲಾದೇಶದಾಗ ಎಲ್ಲ ಹೊಲಿಗೆರಿನ.
ಏನೇನೇನೇನೂ ಇಲ್ಲ. ಎಲ್ಲರ ಆಧ್ಯಾತ್ಮಿಕ ಜೀವನ ಅದ ಅಂದರೆ ಇಲ್ಲೇ ಭಗವದ್ಗೀತಾ, ಇಲ್ಲೇ ಭಾಗವತ, ಶಾಸ್ತ್ರ, ವೇದ, ಪುರಾಣ ಮತ್ತು ಎಲ್ಲ ದೇವರ ಅವತಾರ ಆಗಿದ್ದು ಇಲ್ಲೇ, ಎಲ್ಲ ಗುರುಗಳು ಬಂದಿದ್ದು ಇಲ್ಲೇ. ವಿಶ್ವಗುರು ಮತ್ತು ಭಾರತ. ಅದಕ್ಕೆ ಇದು ಎಲ್ಲ ನಾವು ಇದರದ್ದು ಲಾಭ ತಗೋಬೇಕು. ಅದಕ್ಕೆ ಇವತ್ತಿನ ಶ್ಲೋಕದಲ್ಲಿ ಶುಕಮುನಿ ತಿಳಿಸ್ತಾ ಇದ್ದಾರೆ, ಒನ್ ಶುಡ್ ವರ್ಷಿಪ್ ಲಾರ್ಡ್ ವಿಷ್ಣು ಆರ್ ಇಸ್ ಡಿವೋಟೀಸ್ ಫಾರ್ ಸ್ಪಿರಿಚುವಲ್ ಅಡ್ವಾನ್ಸ್ಮೆಂಟ್ ಇನ್ ನಾಲೆಡ್ಜ್ ಆ್ಯಂಡ್ ಫಾರ್ ಪ್ರೊಟೆಕ್ಷನ್ ಆಫ್ ಹೆರಿಡಿಟಿ. ನಿಮ್ಮ ಮಂತನದ ಹೆರಿಡಿಟಿ ಅಂತಾರೆ ಅದಕ್ಕೆ, ಅದನ್ನು ರಕ್ಷಣೆ ಮಾಡ್ಕೊಳ್ಳಿಕ್ಕೂ. ಯಾಕಂದ್ರೆ ನೀವು ಮಾಡಿದ್ರಿ, ನಿಮ್ಮ ಮಕ್ಕಳು ಅವು ಮಾಡ್ತಾರೆ, ಮುಂದೆ ಮೊಮ್ಮಕ್ಕಳು ಎಲ್ಲ ಕಂಟಿನ್ಯೂ ಆಗ್ತದೆ, ಹೆರಿಡಿಟಿ ಕಂಟಿನ್ಯೂ ಆಗ್ತದೆ. ಈಗ ನೀವೇ ಬಿಟ್ಬಿಟ್ರಿ, ಮುಂದಿನವರು ಎಲ್ಲ ಬಿಟ್ಬಿಡ್ತಾರೆ. ನಾವೊಂದು 10% ಬಿಟ್ಟು ಒಂದು ಅವರು 50% ಬಿಡ್ತಾರೆ. ಅವರು ನಾವು ಪೂಜಾ ಗೀಜಾ ಮಾಡ್ತಾ ಇದ್ದದ್ದು ಕಡಿಮೆ ಮಾಡ್ಕೋತಾ ಬಂದ್ವಿ, ಅವು ಇನ್ನೂ ಜಾಸ್ತಿ ಬಿಡ್ತಾವೆ. ಅವರು ಮಾಡಿದ್ದು, ನಮ್ಮ ತಂದೆ ಮಾಡಿದ್ದು, ಅವ್ರು ಮಾಡಿದ್ದು ನಾನು ನೋಡಿನಪ್ಪ, ನಾನು ಮಾಡ್ತೀನಂತ ಬರ್ತದೆ, ನಾವು ಮಾಡೋಣ ಅಂತ. ಅದಕ್ಕೆ ಹೆರಿಡಿಟಿ ಕಂಟಿನ್ಯೂ ಆಗ್ಲಿಕ್ಕೆ ಆ್ಯಂಡ್ ಅಡ್ವಾನ್ಸ್ಮೆಂಟ್ ಆಫ್ ಅ ಡೈನೆಸ್ಟಿ, ನಿಮ್ಮ ಕುಲನೂ ಚಲೋ ಆಗ್ಲಿಕ್ಕೆ ಒನ್ ಶುಡ್ ವರ್ಷಿಪ್ ದಿ ವೇರಿಯಸ್ ಡೆಮಿಗಾಡ್ಸ್. ಬೇರೆ ಬೇರೆ ಇತರ ದೇವತೆಗಳಿಗೂ ಆರಾಧನೆ, ಅರ್ಥ ಮರ್ಯಾದೆ ಕೊಡೋದು ಎಲ್ಲರಿಗೂ. ಇನ್ನು ತಾತ್ಪರ್ಯ ಒಂದು ಸ್ವಲ್ಪ ಅದ, ಓದ್ತೀನಿ. ದ ಪಾತ್ ಆಫ್ ರಿಲಿಜನ್ ಎಂಟೇಲ್ಸ್ ಮೇಕಿಂಗ್ ಪ್ರೋಗ್ರೆಸ್ on the path of spiritual advancement, ultimately reviving the eternal relation with Lord Vishnu in his impersonal effulgence, his localized Paramatma feature, and ultimately his personal feature by spiritual advancement in knowledge. ಈಗ ಒಂದು ಇಂಪಾರ್ಟೆಂಟ್ ಪಾಯಿಂಟ್, ನಾವು ಈ ಶರೀರ ಅಲ್ಲ. ನೀವು ಶರೀರ, ಈಗ ನೀವು ಸಣ್ಣ ಹುಡುಗರಾಗಿದ್ದ ಫೋಟೋ ಅದಲ್ಲ, ಈಗ ಅದಲ್ಲ ನಿಮ್ಮ ಕಡೆ. ಈಗ ಆ ಶರೀರ ಎಲ್ಲದ? ಚಿಕ್ಕ ಮಕ್ಕಳಾಗಿ ನಾವು ಇದ್ವಿ, ತಾಯಿ ಗರ್ಭದಾಗಿದ್ವಿ, ಹುಟ್ಟಿದ್ವಿ, ಬೆಳ್ಕೋತ ಶರೀರ ಬದಲಾಕೋತ ಬಂತು, ಹಾಕೋತ 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 ಇಲ್ಲಿವರೆಗೆ ಬಂದ್ವಿ. ಈಗ ಶರೀರ ಬದಲಾವಣೆ ಆಗ್ಯದ, ಆದರೆ ಆತ್ಮ ಅದು ಬದಲಾಗಿಲ್ಲ. ಆತ್ಮ ಅದೇ. ಇಲ್ಲಿ ಚಿತ್ರ ನೋಡ್ರಿ, ಇದು ಚಿಕ್ಕ ಮಗು ಹಿಂಗೆ ಬೆಳ್ಕೋತ ಇಲ್ಲಿ ಬಂದು ಮತ್ತೆ ಸಾಯೋದು, ಮತ್ತೆ ಹುಟ್ಟು ಬರೋದು, ಇದೇ ಸೈಕಲ್ ಇದು. ಈ ಶರೀರ ಇದ್ದು ನಾವು ಇದ್ರೆ ಯಾವ ಶರೀರ ನಾವು ಹಂಗಾರ? ಎಲ್ಲ ಬದಲಾಕೋತ ಹೋತಲ್ಲ. ನಾವು ಈ ಶರೀರ ಬದಲಾವಣೆ ಆಗ್ತಾ ಇರೋ ಶರೀರ ಇದು ಅಲ್ಲ. ನಾವು ಆತ್ಮ ಇದ್ದೀವಿ, ಇಲ್ಲೇ ಶುರು. ಆತ್ಮಕ್ಕೆ ಹುಟ್ಟಿಲ್ಲ, ಸಾವಿಲ್ಲ. ಯಾರೋ ಸತ್ರು, ಅವ್ರು ಸತ್ರು, ಇವ್ರು ಸತ್ರ ಸುದ್ದಿ ಕಿವಿ ಬೀಳ್ತದೆ. ಶರೀರ ಮುಗೀತಷ್ಟೇ, ಆತ್ಮ ಸಾಯಂಗಿಲ್ಲ. ಇಲ್ಲ ಅದು ಯಾಕೆ ಆತ್ಮ ಸಾಯಂಗಿಲ್ಲ? ಗೀತೆಯಲ್ಲಿ ಕೃಷ್ಣ ಹೇಳ್ಯಾನ, ಅದಕ್ಕೆ ಜನ್ಮನ ಇಲ್ಲ ಮೊದಲೇದು. ಇದರ ಬರ್ತ್ಡೇ ಹೌದಲ್ರಿ, ಇದರದ್ದು ಡೆತ್ ಡೇ. ಆತ್ಮಕ್ಕೆ ಜನ್ಮನ ಇಲ್ಲ, ಆದ್ದರಿಂದ ಮರಣ ಇಲ್ಲೇ ಇಲ್ಲ. ಆತ್ಮ ಸನಾತನ. ಈಗ ಇವೆಲ್ಲ ನಾವು ತಿಳ್ಕೊಂಡು ಆತ್ಮ ನಿತ್ಯ ಸನಾತನದ, ನಮ್ಮದು ಸನಾತನ ಧರ್ಮ ಇರಬೇಕಲ್ಲ. ಹಂಗಾರ ಇವತ್ತೇನು ಹೇಳ್ತೀರಿ? ಇಲ್ಲೇ ನಾನು ಸೂಪರ್ವೈಸರ್ ಅಂತಿದ್ದೀನಿ, ನಂದು ಡ್ಯೂಟಿ ಇದದ. ಒಂದು ಎರಡನೇದು ನಿಮ್ಮ ಕುಟುಂಬ, ಹೆಂಡತಿ ಮಕ್ಕಳು ಅವ್ರನ್ನೆಲ್ಲ ನೋಡ್ಕೊಳ್ಳೋದು ಡ್ಯೂಟಿ ಅಂತೀರಲ್ಲ. ಇವು ಎರಡು ಲೆಕ್ಕ ಓಕೆ, ಒಂದು ಲೆಕ್ಕಲೆ ಶರೀರ ದೃಷ್ಟಿಯಿಂದ. ಆತ್ಮ ದೃಷ್ಟಿಯಿಂದ ಅದೇನು ಗೊತ್ತಿಲ್ಲ, ಆತ್ಮನೂ ಗೊತ್ತಿಲ್ಲ, ಆತ್ಮದ ಕರ್ತವ್ಯ ಅನ್ನೋದು ಗೊತ್ತಿಲ್ಲ. ಅದು ಆತ್ಮ ಭಗವಂತನ ಅಂಶ. ಈ ಶರೀರಲ್ಲೇ ಪಂಚಭೂತದ ಕೇಳಿರೇನ? ಮಣ್ಣು, ನೀರು, ಅಗ್ನಿ, ವಾಯು, ಆಕಾಶ. ಇದರ ಮಣ್ಣದ
ಒಪ್ತಿರಲ್ಲ? ಈ ಮಣ್ಣು ಎಲ್ಲಿಂದಿದೆ? ಇದ್ರಾಗ ಮಣ್ಣು ಅಂದ್ರೆ ಮಣ್ಣ ಇಲ್ಲ, ಮಾಂಸ ರೂಪದಾಗ ಇರ್ತದೆ. ಈ ಮಣ್ಣು ಎಲ್ಲಿದೆ? ಭೂಮಿದೆ. ನೀರದ ಎಲ್ಲಿದೆ? ಸಮುದ್ರದ. ಅಗ್ನಿ ಅದ ಎಲ್ಲಿದೆ? ಸೂರ್ಯದ. ವಾಯು ಅದ, ವಾಯು. ಆಕಾಶ ಅದ್ರಂಗೆ ಇವೆಲ್ಲ ಅಂಶ ಆಯ್ತು. ಈಗ ಭೂಮಿ ಅಂಶ, ಸಮುದ್ರ ಅಂಶ ಆಯ್ತದೆ. ಆತ್ಮ ಅದ್ಯಾರ ಅಂಶ? ಮಣ್ಣಿಂದ, ನೀರಿಂದ, ಎದರದದ ಆತ್ಮ? ಅದು ಕೃಷ್ಣ ಹೇಳ್ತಾನ, ನನ್ನ ಅಂಶ ಅನ್ಲಿಕ್ಕತ್ತಾನ. ಆತ್ಮ, ಎಲ್ಲ ಆತ್ಮ ನನ್ನ ಅಂಶ. ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ ಅದನ್ನು. 15ನೇ ಅಧ್ಯಾಯ 2ನೇ ಶ್ಲೋಕದಲ್ಲೇ ಹೇಳ್ತಾನೆ. 15ನೇ ಅಧ್ಯಾಯ 7ನೇ ಶ್ಲೋಕದಲ್ಲಿ ಹೇಳ್ತಾನೆ, ಮಮೈವಾಂಶ ಜೀವಲೋಕೆ ಜೀವಭೂತ ಸನಾತನ ಮನಸಷ್ಟಾನಿ ಇಂದ್ರಿಯಾನಿ ಪ್ರಕೃತಿ ಸ್ಥಾನಿ ಕರ್ಷತಿ. ನಾವೆಲ್ಲ ಕೃಷ್ಣನ ಅಂಶ, ಆತ್ಮ. ಕೃಷ್ಣನ ಜೊತೆಗೆ ಸಂಬಂಧ ಅದ. ಹೆಂಗೆ ನಿಮ್ಮ ಅಪ್ಪ ಮಗ ಸಂಬಂಧ ಅದ. ಈಗ ಸಂಬಂಧ ಜರ್ಕರ್ತ ಈಗ ದೂರ ಆಗ್ಯಾರ. ಏನೋ ಹುಡುಗ ದೂರ ಹೋಗ್ಬಿಟ್ಟಾನ ಅಂತ ಇಟ್ಕೋರಿ, ಮರ್ತು ಹೋಗ್ಯಾನವ. ಆರ ಸಂಬಂಧ ಹೋಗ್ಯದ. ಹುಡುಗ ಯಾರೋ ಒಬ್ಬ ದೂರ ಹೋಗ್ಬಿಟ್ಟಾನ, ಅಪ್ಪನ ಬಿಟ್ಟ ಅಮ್ಮನ ಬಿಟ್ಟ ಎಲ್ಲೋ ಹೋಗಿ ಕೂತಾನ. ಸಂಬಂಧ ಹೋಗಿಲ್ಲ, ಮರ್ತು ಹೋಗ್ಯಾನವ, ಮರ್ತಾನವ. ಆರ ಸಂಬಂಧ ಅದ. ಈಗ ರೂಪ ಹೇಳ್ತಾರೆ, ನಾವು ಮರ್ತು ಕೂತೀವಿ ಕೃಷ್ಣನ ಬಗ್ಗೆ, ಆತ್ಮ ಮರ್ತು ಕೂತೀವಿ, ನಮ್ಗೆ ಅವನಿಗೆ ಸಂಬಂಧ ಮರ್ತು ಕೂತೀವಿ. ಸಂಬಂಧ ಹೋಗಿಲ್ಲ, ಅದ ನಾವು ಮರ್ತೀವಿ ಅಷ್ಟೇ. ಆ ಸಂಬಂಧ ಪುನರ್ಸ್ಥಾಪನೆ ಮಾಡೋದು, ಮತ್ತು ವಾಪಸ್ ಭಕ್ತಿ ಮಾರ್ಗದಲ್ಲಿ ಸೇವೆ ಮಾಡಿಕೊಂಡು ಇವೆಲ್ಲ ಶಾಸ್ತ್ರ ಜ್ಞಾನ ಪಡ್ಕೊಂಡು ಮೋಕ್ಷಕ್ಕೆ ಹೋಗ್ಬಿಟ್ರೆ ಕೃಷ್ಣನ ಜೊತೆಗೆ ಪರ್ಮನೆಂಟ್ ಲೈಫಲ್ಲಿ. And one who wants to establish a good dynasty and be happy in the progress of temporary body relations should take shelter of pitas and demigods in other various planets. Such different classes of worshippers of different demigods may ultimately reach the respective planets of those demigods within the universe. But he who rejoices spiritual planets in the Brahma Jyoti achieves the highest perfection. ಲಾಸ್ಟ್ ಪಾಯಿಂಟ್ ಹೇಳಿ ಮುಗಿಸ್ಬಿಡ್ತೀನಿ. ಇನ್ನು ಕೆಲವರು ದೇವಿ ದೇವತಾ ಪೂಜಾ ಮಾಡ್ತಾರೆ, ಕೇಳ್ತಿರಲ್ಲ. ಅವರು ತಮ್ಮ ಎಲ್ಲಿ ಹೋಗ್ಬೋದು ಮುಂದೆ? ಯಾವ ದೇವಿ ದೇವತಾ ಅವ್ರದವ್ರ ಲೋಕದ, ಅವರು ಲೋಕವ, ಅಲ್ಲಿ ಹೋಗ್ಬೋದು ಅವರು. ಆದ್ರೆ ಅಲ್ಲಿ ಹೋದರೂ ಅಲ್ಲಿ ಪರ್ಮನೆಂಟ್ ಇರ್ಲಿಕ್ಕೆ ಬರಂಗಿಲ್ಲ. ಗೀತೆಯಲ್ಲೆಲ್ಲ ಕೃಷ್ಣ ಹೇಳ್ತಾನೆ, ಬ್ರಹ್ಮಲೋಕಕ್ಕೆ ಹೋದರೂ ಮತ್ತೆ ವಾಪಸ್ ಬರ್ತಾರೆ ಇಲ್ಲಿ, ಮತ್ತೆ ಇಲ್ಲಿ ಹುಟ್ಟು ಬರಬೇಕು. ಪುಣ್ಯ ಇರುತ್ತಾನ ಅಲ್ಲಿರ್ಬೋದು. ಹೆಂಗೆ ನಿಮ್ಮ ಕಡೆ ರೊಕ್ಕ ಇರುತ್ತಾನ ಮುಂಬೈಗೆ ಹೋಗ್ಬೋದಲ್ಲ, ರೊಕ್ಕ ಎಲ್ಲ ಖಾಲಿ ಆಗ್ಲಿಕ್ಕೆ ಬಂತ, ರಿಟರ್ನ್ ಟಿಕೆಟ್ ತೊಗೊಂಡು ಬಂದುಬಿಡ್ತೀರಲ್ಲ, ಎಲ್ಲ ಖಾಲಿ ಆಗ್ಲಿಕ್ಕೆ ಬಂತು ರೊಕ್ಕ. ಈಗ ರಿಟರ್ನ್ ಟಿಕೆಟ್ ಕೊಟ್ಬಿಟ್ರಪ್ಪ ಅಂತ ತೊಗೊಂಡ್ಬಿಡ್ತೀವಿ ಅದನ್ನು. ಅಥವಾ ಮೊದಲೇ ಅಪ್ ಆ್ಯಂಡ್ ಡೌನ್ ಮಾಡಿಸ್ಕೊಂಡೇ ಬಿಡ್ತಾರೆ. ಈಗ ಹೋಗು ಬರೋದು ರಿಟರ್ನ್ ಮಾಡ್ಕೊಂಡೇ ಬಿಡ್ತಾರೆ. ಹಂಗೆ ಅಲ್ಲಿ ಸ್ವರ್ಗಕ್ಕೆ ಹೋದರೂ ಎಷ್ಟು ದಿವಸ ಇರ್ಬೋದ? ಪುಣ್ಯ ಇರುತ್ತಾನೆ. ಆಮೇಲೆ ಮತ್ತಿಲ್ಲಿ ಒಂದೇ ಜಾಗ ಅದ ಕೃಷ್ಣ ಲೋಕ, ಅಲ್ಲಿ ಯಾರು ಹೋಗ್ತಾರ, ಮತ್ತು ಈ ಭೌತಿಕ ಜಗತ್ತಲ್ಲಿ ಹೊಳೆ ಬರುವುದಿಲ್ಲ. ಇಲ್ಲ, ಇವೆಲ್ಲ ದೇವಿ ದೇವತೆ ಲೋಕನೂ ಭೌತಿಕ ಜಗತ್ತದು, ಆಧ್ಯಾತ್ಮಿಕ ಅಲ್ಲ ಅದು. ಕೃಷ್ಣ ಲೋಕ ವೈಕುಂಠ, ಅದು ಮಾತ್ರ ಆಧ್ಯಾತ್ಮಿಕ ಲೋಕ. ಅದೇ ನಮ್ಮ ಜೀವನದ ಲಕ್ಷ್ಯ ಇರಬೇಕು. ಇಲ್ಲಿಗೆ ಮುಗಿಸೋಣಾಗ ಟೈಮು ಆತ. ಮತ್ತು ಮುಂದುವರೆಸ್ತಾನಂತೆ. ಶಿಲಾ ಪ್ರಭುಪಾದ ಕಿ ಜೈ.